ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಪರಾಕ್ರಮದುಗ್ಧಾಬ್ಧೇ ಸಂಜಾತಃ ಕೀರ್ತಿಚಂದ್ರಿಕಃ. ಸಂತಾಪಂ ಹರತು ಶ್ರೀಮಾನ್ ಸತ್ಯವೀರೇಂದುರಂಜಸ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮನುಷ್ಯನಿಗೆ ಅಂತರ್ದೀಕ್ಷೆ ಎಷ್ಟು ಮಹತ್ವದ್ದೋ ಅಷ್ಟೇ ಬಹಿರ್ದೀಕ್ಷೆಯೂ ಕೂಡ ಮಹತ್ವದ್ದು. ಸಮಾನವಾದ ಮಹತ್ವ ಇದೆ ಅಂತ ತಾತ್ಪರ್ಯ ಅಲ್ಲ, ಆದರೆ ಎರಡೂ ಅವಶ್ಯಕ ಅನ್ನುವ ಅಭಿಪ್ರಾಯದಲ್ಲಿ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಏನದು ಅಂತರ್ದೀಕ್ಷೆ, ಬಾಹ್ಯ ದೀಕ್ಷೆ ಅನ್ನುವುದನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂತರ್ದೀಕ್ಷೆ ಅಂದರೆ ದೇವರ ಬಗ್ಗೆ ಇರುವಂತಹ ಒಂದು ಶ್ರದ್ಧೆ, ವಿಶ್ವಾಸ. ಅಯಂ ಸರ್ವೇಷ್ಟ ದಾತಾಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟ ಅಯಮೇವೈಕಃ ತದೀಯೋಹಂ ಸಮೇ ಪತಿಃ. ಜೀವನದಲ್ಲಿ ಮನುಷ್ಯನಿಗೆ ನಾನಾ ತರಹದ ಅಪೇಕ್ಷೆಗಳಿರ್ತವೆ. ಆ ವಿವಿಧ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೆ ಹಲವು ಜನರ ಕಾಲು ಹಿಡಿಯುವ ಪ್ರಸಂಗ ಇರುತ್ತೆ. ಅನೇಕ ಮಾನವರ ಮನಸ್ಸನ್ನು ಒಲಿಸಿ ಅಥವಾ ನಾನಾ ದೇವತೆಗಳ ಉಪಾಸನೆಯನ್ನು ಮಾಡಿ ತನ್ನ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು ಅನ್ನುವ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನೆ. ನಾನಾ ತರಹದ ದೇವತೆಗಳ ಉಪಾಸನೆಯನ್ನು ಮಾಡುವ ರೀತಿಯನ್ನು ಶಾಸ್ತ್ರವೇ ತಿಳಿಸಿಕೊಟ್ಟಿದೆ. ಅಲ್ಲಲ್ಲಿ ಯಾವ ಅಪೇಕ್ಷೆ ಇದ್ದರೆ ಯಾವ ದೇವತೆಯ ಪೂಜೆಯನ್ನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿಕೊಡುತ್ತದೆ. ಶ್ರೀಮದ್ ಭಾಗವತದಲ್ಲಿ ಅದನ್ನೆಲ್ಲ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ದೇಹದಲ್ಲಿ ಆರೋಗ್ಯ ಇರಬೇಕು, ಇಂದ್ರಿಯಗಳಲ್ಲಿ ಶಕ್ತಿ ಇರಬೇಕು, ಸೌಂದರ್ಯ ಬೇಕು, ಐಶ್ವರ್ಯ ಬೇಕು, ಹೀಗೆ ಬೇರೆ ಬೇರೆ ಅಪೇಕ್ಷೆಗಳು ಮನುಷ್ಯನ ಮನಸ್ಸಿನಲ್ಲಿ ಇರುವುದು ಸಹಜ. ಅಂತಹ ವಿವಿಧ ಅಪೇಕ್ಷೆಗಳಿಗೆ ತಕ್ಕಂತೆ ಆ ಅಪೇಕ್ಷೆಗಳನ್ನು ಪೂರ್ಣ ಮಾಡುವ ದೇವತೆಗಳನ್ನು ಭಜಿಸಬೇಕು ಅಂತ. ಆದರೆ ಕೊನೆಗೊಂದು ಮಾತು ಹೇಳುತ್ತದೆ ಭಾಗವತ, ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಒಂದೊಂದು ಕಾಮನೆಗೆ ಒಬ್ಬೊಬ್ಬ ದೇವತೆಯನ್ನು ಭಜಿಸುವುದಾದರೆ ಎಲ್ಲ ಅಪೇಕ್ಷೆಗಳಿದ್ದರೂ ಅಥವಾ ಏನು ಬೇಡ, ಕೇವಲ ಭಗವಂತನ ಅನುಗ್ರಹ ಒಂದೇ ಸಾಕು, ಮೋಕ್ಷ ಒಂದೇ ಸಾಕು ಅನ್ನುವ ಅಪೇಕ್ಷೆ ಇದ್ದರೂ ಪರಮಾತ್ಮನನ್ನ, ವಿಷ್ಣುವನ್ನ, ನಾರಾಯಣನನ್ನು ಭಜಿಸಿ ಎಲ್ಲ ಅಪೇಕ್ಷೆಗಳು ಪೂರ್ಣವಾಗ್ತವೆ. ಅಥವಾ ಲೌಕಿಕ ಅಪೇಕ್ಷೆಗಳೇ ಇಲ್ಲ, ಮೋಕ್ಷವೇ ಬೇಕು ಅನ್ನುವ ಆಶೆ ಇದ್ದರೆ ಮೋಕ್ಷವೂ ಸಿಗತ್ತೆ,
ದೇವರ ಅನುಗ್ರಹ ಒಂದೇ ಸಾಕು, ಪ್ರೀತಿ ಒಂದೇ ಸಾಕು ಅಂತ ಬಯಸಿದರೆ ಆ ಭಗವಂತನ ಪ್ರೀತಿಯೂ ನಮಗೆ ಸಿಗತ್ತೆ. ಪರಮಾತ್ಮನನ್ನು ಭಜಿಸಿ ಅಂತ ಶ್ರೀಮದ್ ಭಾಗವತ ಕೊನೆಗೆ ನಮಗೆ ಉಪದೇಶ ಮಾಡ್ತದೆ. ವೇದವ್ಯಾಸ ದೇವರು ಉಪದೇಶ ಮಾಡ್ತಾರೆ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮಃ ಉದಾರಧಿ. ಅಕಾಮಃ ಅಂದರೆ ಪರಮಾತ್ಮನ ಅನುಗ್ರಹವನ್ನು ಬಯಸುವವರು ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಅಕಾರ ವಾಚ್ಯನಾದ ಪರಮಾತ್ಮನ ಅನುಗ್ರಹವನ್ನು ಬಯಸುವವ, ಅಥವಾ ಸರ್ವಕಾಮಃ ಎಲ್ಲ ಬೇಕು ಅಂತನ್ನುವವ, ಅಥವಾ ಮೋಕ್ಷಕಾಮಃ ಮೋಕ್ಷ ಬೇಕು ಅನ್ನುವವ. ಎಲ್ಲರಿಗೂ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ. ಹೀಗಿರುವಾಗ ಇನ್ನುಳಿದವರ ಉಪಾಸನೆಯನ್ನು ಮಾಡುವ ಅವಶ್ಯಕತೆ ಏನು ಅಂತ ಅದಕ್ಕೆ ದಾಸರು ಹೇಳಿದರು, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಬೇಡಲೇಬಾರದು, ನಿಷ್ಕಾಮವಾಗಿ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಆದರೂ ನಮ್ಮ ಸಹಜವಾದ ಅಪೇಕ್ಷೆಗಳಿಗೆ ತಕ್ಕಂತೆ, ಸ್ವಭಾವಕ್ಕೆ ತಕ್ಕಂತೆ ಬೇಡುವುದೇ ಆದರೆ ಯಾರನ್ನೋ ಬೇಡುವುದಿಲ್ಲ, ಭಗವಂತನನ್ನೇ ಬೇಡುತ್ತೇನೆ, ಸರ್ವೋತ್ತಮನಾದ ಶ್ರೀಹರಿಯನ್ನೇ ಬೇಡುತ್ತೇನೆ ಅಂತ. ಈ ದೃಷ್ಟಿಯಲ್ಲಿ ವಾದರಾಜ ಶ್ರೀಪಾದಂಗಳವರು ಅಂತರ್ದೀಕ್ಷೆಯನ್ನು ಇಟ್ಟುಕೊಳ್ಳಬೇಕು ಅಂತ ಮೊದಲು ತಿಳಿಸಿದ್ದಾರೆ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ದೇವರನ್ನೇ ತಿಳಿಯುವ ಪ್ರಯತ್ನ ಮಾಡಬೇಕು. ಅದೇ ಪ್ರಧಾನವಾದದ್ದು. ಅಯಂ ಸರ್ವೇಷ್ಟದಾತಾಮೇ, ಎಲ್ಲ ಇಷ್ಟಾರ್ಥಗಳನ್ನು ಪರಮಾತ್ಮನೇ ಕೊಡ್ತಾನೆ. ಸರ್ವಾರಿಷ್ಟ ನಿವಾರಕ, ಏನೇ ಕಷ್ಟಗಳು ಬರಲಿ ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅನಾರೋಗ್ಯ ಇರಬಹುದು, ಆರ್ಥಿಕ ಸಮಸ್ಯೆ ಇರಬಹುದು, ಕೌಟುಂಬಿಕ ಸಮಸ್ಯೆ ಆಗಿರಬಹುದು, ರಾಷ್ಟ್ರೀಯ ಸಮಸ್ಯೆಯೇ ಆಗಿರಬಹುದು, ಎಲ್ಲ ಸಮಸ್ಯೆಗಳಿಗೂ ದೇವರಿಗೆ ಶರಣು ಹೋದಾಗ ದೇವರು ಪರಿಹಾರ ಮಾಡುತ್ತಾನೆ. ಸರ್ವಾರಿಷ್ಟ ನಿವಾರಕ, ಸರ್ವೋತ್ಕೃಷ್ಟ ಅಯಮೇವ ಏಕಃ. ಒಂದೊಂದು ದಿನ ಒಬ್ಬೊಬ್ಬರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡೋ ಹಾಗಿಲ್ಲ. ಸರ್ವೋತ್ತಮನಾದವನು ಶ್ರೀಹರಿ ಒಬ್ಬನೇ ಒಬ್ಬ. ಇನ್ನುಳಿದ ದೇವತೆಗಳ ಭಜನೆಯನ್ನೇ ಮಾಡಬಾರದು ಅಂತ ಶಾಸ್ತ್ರ ಹೇಳಿಲ್ಲ. ಎಲ್ಲ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ಅವಶ್ಯವಾಗಿ ಭಜಿಸಬೇಕು, ಉಪಾಸನೆ ಮಾಡಬೇಕು, ಅವರ ಅನುಗ್ರಹವನ್ನು ಪಡೆಯಬಹುದು, ಅಲ್ಲ ಪಡೆಯಲೇಬೇಕು. ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಕಡ್ಡಾಯವಾಗಿ ಹೇಳಿದ್ದಾರೆ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು, ಗರುಡ, ಶೇಷ, ರುದ್ರಾದಿಗಳು ಎಲ್ಲ ದೇವತೆಗಳನ್ನು ಕ್ರಮವಾಗಿ ತಾರತಮ್ಯ ಕ್ರಮದಲ್ಲಿ ಭಜನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಎಲ್ಲ ದೇವತೆಗಳ ಅನುಗ್ರಹವೂ ನಮಗೆ ಬೇಕು. ಆದರೆ ಸರ್ವೋತ್ತಮನಾದ ದೇವರು ಎಂಬುದಾಗಿ ಮಾತ್ರ ವಿಷ್ಣುವನ್ನು ಮಾತ್ರ ಉಪಾಸನೆ ಮಾಡಬೇಕು. ಇನ್ನುಳಿದವರನ್ನು ತಾರತಮ್ಯ ಕ್ರಮದಲ್ಲಿ ಪರಮಾತ್ಮನ ಅಧೀನರು, ಪರಮಾತ್ಮನ ದಾಸರು ಎಂಬುದಾಗಿ ತಿಳಿದು ನಾವು ಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ದೀಕ್ಷೆ ಇದೆಯಲ್ಲ, ಇದೇ ಅಂತರ್ದೀಕ್ಷೆ. ಅಯಂ ಸರ್ವೇಷ್ಟದಾತ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವೈಕಃ ತದೀಯೋಹಂ, ನಾನು ಅವನ ದಾಸ, ಸಮೇ ಪತಿ, ಅವನು ನನ್ನ ಸ್ವಾಮಿ. ಅವನು ಈಶ, ನಾನು ದಾಸ. ಅವನು ಸ್ವಾಮಿ, ನಾನು ಅವನ ಭೃತ್ಯ. ಈ ಅನುಸಂಧಾನವನ್ನು ನಾವು ಮನಸ್ಸಿನಲ್ಲಿ ದೃಢವಾಗಿ ಮಾಡುವುದೇ ಅಂತರ್ದೀಕ್ಷೆ. ಬಾಹ್ಯ ದೀಕ್ಷೆ ಅಂದರೆ ಆ ಪರಮಾತ್ಮನ ದಾಸ ನಾನು ಅನ್ನುವುದನ್ನು ನನ್ನ ನಡತೆಯಿಂದ ನಾನು ತೋರಿಸಬೇಕು. ನಾನು ಇಂತಹ ಒಂದು ಸಮಾಜಕ್ಕೆ ಸೇರಿದವನು, ಇಂತಹ ವರ್ಗಕ್ಕೆ ಸೇರಿದವನು, ಇಂತಹ ಒಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ತನ್ನ ವೇಷ, ತನ್ನ ಚಿಹ್ನದಿಂದಲೇ ಮನುಷ್ಯ ತೋರಿಸಿಕೊಳ್ತಾನೆ. ಹಾಗೆ ನಾನು ವಿಷ್ಣು ಭಕ್ತ ಅನ್ನುವುದನ್ನು ತನ್ನ ಬಾಹ್ಯವಾದ ಚಿಹ್ನಗಳಿಂದ ತೋರಿಸಿಕೊಳ್ಳುವಂತಹ ಒಂದು ಧೈರ್ಯ ಇರಬೇಕು, ಆ ಶ್ರದ್ಧೆ ಇರಬೇಕು, ನಾಚಿಕೆ ಇರಬಾರದು. ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ, ಕಮಲನಾಭನ ಕಾಗದ ಬಂದಿದೆ ಅಂತ ದಾಸರು ಹೇಳೋ ಹಾಗೆ ದೇವರ ಚಿಹ್ನಗಳನ್ನು ಧಾರಣೆ ಮಾಡಲಿಕ್ಕೆ ಯಾಕೆ ನಾಚಿಕೆ? ತಾನು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು ಅಂತ
ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೆ ಧೈರ್ಯದಿಂದ ತನ್ನ ಚಿಹ್ನವನ್ನು ತಾನು ಧಾರಣೆ ಮಾಡುತ್ತಾನೆ. ತಾನು ಹಾಕಿಕೊಳ್ಳುವ ವಸ್ತ್ರದ ಮೇಲೆ ತಾನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವನು ಅಂತ ತೋರಿಸಿಕೊಳ್ಳುವ ಚಿಹ್ನವನ್ನು ಧಾರಣೆ ಮಾಡುತ್ತಾನೆ. ತನ್ನ ವಾಹನದ ಮೇಲೆ ಆ ಚಿಹ್ನವನ್ನು ತೋರಿಸ್ತಾನೆ. ಅದಕ್ಕೆ ಯಾವ ಸಂಕೋಚ ಇಲ್ಲ, ನಾಚಿಕೆ ಇಲ್ಲ. ಆದರೆ ಯಾವ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ಉಪಕಾರ ಮಾಡುತ್ತಾನೆ, ಪ್ರತಿ ಜನ್ಮದಲ್ಲಿಯೂ ನಮಗೆ ಇಂತಹ ಶರೀರವನ್ನು ಕೊಡ್ತಾನೆ, 84 ಲಕ್ಷ ಯೋನಿಗಳಲ್ಲಿ ನಮಗೆ ಜನ್ಮವನ್ನು ಕೊಟ್ಟು ಈ ಮಾನವ ಜನ್ಮಕ್ಕೆ ತಂದಿದ್ದಾನೆ. ಆ ಒಂದೊಂದು ಜನ್ಮದಲ್ಲಿಯೂ ವಿಚಿತ್ರವಾದ ಶರೀರ, ವಿಚಿತ್ರವಾದ ಆಹಾರ, ವಿಚಿತ್ರವಾದ ವಿಹಾರ ಇದನ್ನು ಮಾಡಿಸಿ ಈಗ ಈ ಸಾಧನ ಶರೀರವನ್ನು ಕೊಟ್ಟು ನಮಗೆ ಉದ್ಧಾರ ಮಾಡುವುದಕ್ಕೆ ಮಾನವ ಶರೀರಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಇನ್ನು ಎಷ್ಟು ಜನ್ಮಗಳನ್ನು ಕೊಡ್ತಾನೋ ಗೊತ್ತಿಲ್ಲ. ನಮ್ಮಿಂದ ಸಾಧನೆಯನ್ನು ಮಾಡಿಸಿ ಮುಂದೆ ಅನಂತ ಕಾಲದವರೆಗೆ ಮೋಕ್ಷದಲ್ಲಿ ನಮಗೆ ಸುಖವನ್ನೂ ಕೊಡುವುದಕ್ಕೆ ಸಿದ್ಧನಾಗಿ ಟೊಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದಾನೆ ಭಗವಂತ. ನಿನಗೆ ಬೇಡಿದ್ದನ್ನು ಕೊಡುವುದಕ್ಕೆ ನಾನು ಸಿದ್ಧ ಅಂತ. ಇಂತಹ ಉಪಕಾರ ಮಾಡುವ ದೇವರ ಚಿಹ್ನವನ್ನು ಧಾರಣೆ ಮಾಡುವುದಕ್ಕೆ ಯಾಕೆ ಸಂಕೋಚ? 4 ದಿನಗಳವರೆಗೆ ನಮಗೆ ಹೊಟ್ಟೆಗೆ ಹಾಕ್ತಾರೆ, ಹಣ ಕೊಡ್ತಾರೆ ಅಂತ ಯಾರದೋ ಚಿಹ್ನ ಹಾಕಿಕೊಳ್ಳುವುದಕ್ಕೆ ತಯಾರಾಗುವ ಮನುಷ್ಯ ದೇವರ ಚಿಹ್ನವನ್ನು ಧಾರಣೆ ಮಾಡುವುದಕ್ಕೆ ಯಾಕೆ ಸಂಕೋಚ ಪಡ್ತಾನೆ? ಯಾವ ಪರಮಾತ್ಮ ಅನಂತ ಕಾಲದವರೆಗೆ ನಮಗೆ ಸುಖ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ, ಈಗ ಅನಂತ ಉಪಕಾರಗಳನ್ನು ಮಾಡುತ್ತಾ ಇದ್ದಾನೆ, ಮುಂದೆ ಮಾಡುವ ಭರವಸೆ ಕೊಟ್ಟವನಲ್ಲ, ಹಿಂದಿನಿಂದ ಅನಾದಿ ಕಾಲದಿಂದ ಮಾಡ್ತಾ ಬಂದವ ಈಗ ಮಾಡ್ತಾ ಇದ್ದಾನೆ. ಅಂತಹ ದೇವರ ಚಿಹ್ನಗಳನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೆ ಯಾಕೆ ಸಂಕೋಚ? ಗೋಪಿಚಂದನವನ್ನು ಧಾರಣೆ ಮಾಡಬೇಕು. ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ನಾಮ ಆ ಮುದ್ರೆಗಳನ್ನು ಧಾರಣೆ ಮಾಡಬೇಕು. ಭಗವಂತನ ದಾಸ ನಾನು ಅನ್ನುವುದನ್ನು ಧೈರ್ಯದಿಂದ ತೋರಿಸಿಕೊಳ್ಳಬೇಕು. ಅದನ್ನು ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ದ್ವಾರಾವತಿಯ ಗೋಪೀಚಂದನದಿಂದ ಶ್ರೀರಮಣನ ವರ ನಾಮವ ನೆನೆದು 2 ಊರ್ಧ್ವ ಪುಂಡ್ರಗಳ ಧರಿಸೆಂದೆಂದು. ದ್ವಾರಾವತಿಯ ಗೋಪೀಚಂದನ ಅಂದರು. ಬರೀ ಗೋಪೀಚಂದನ ಅನ್ನಲಿಲ್ಲ, ಅದು ಎಲ್ಲಿ ಸಿಗತ್ತೆ ಅನ್ನೋದನ್ನು ತಿಳಿಸಿದರು. ಗೋಪಿಚಂದನ ಎಲ್ಲಿ ಸಿಗತ್ತೆ? ಗೋಪಿಚಂದನದಿಂದ ಊರ್ಧ್ವಪುಂಡ್ರ ಧಾರಣೆ ಮಾಡಬೇಕು ಅಂತ ಹೇಳ್ತೀರಲ್ಲ, ಎಲ್ಲಿ ಸಿಗತ್ತೆ ಗೋಪಿಚಂದನ ಅಂತ ಕೇಳಿದರೆ ಅದರ ಅಡ್ರೆಸ್ಸನ್ನು ಹೇಳಿದರು, ದ್ವಾರಾವತಿಯ ಗೋಪಿಚಂದನ ಅಂತ. ಬರೀ ಅಡ್ರೆಸ್ ಹೇಳೋದಕ್ಕೆ ಹೇಳಿದ್ದಲ್ಲ ವಾದಿರಾಜರು, ಅದರ ಮಹತ್ವ ತಿಳಿಸಿಕೊಡುವುದಕ್ಕೆ. ಗೋಪಿಚಂದನ ಇದು ದ್ವಾರಾವತಿಯಲ್ಲಿ ಇದ್ದದ್ದು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಓಡಾಡಿದಂತಹ ಪರಮ ಪವಿತ್ರವಾದ ದ್ವಾರಕ. ಅಂತಹ ದ್ವಾರಕೆಯಲ್ಲಿ ಸಿಗುವಂತಹ ಕೃಷ್ಣ ಪರಮಾತ್ಮನ ಪಾದದ ಧೂಳಿ ಅದು ಗೋಪಿಚಂದನ. ಗೋಪಿಕಾ ಸ್ತ್ರೀಯರ ಶ್ರೀಕೃಷ್ಣ ಪರಮಾತ್ಮನ ಆಲಿಂಗನದಿಂದ ಪವಿತ್ರವಾದ ಗೋಪಿಕಾ ಸ್ತ್ರೀಯರ ದೇಹದಿಂದ ಬಂದಂತಹದ್ದು. ಶ್ರೀಕೃಷ್ಣ ಪರಮಾತ್ಮನ ಪವಿತ್ರವಾದ ಪಾದದ ಚಿಹ್ನಗಳಿಂದ ಕೂಡಿದ್ದು, ಪಾದಸ್ಪರ್ಶ ಆದದ್ದು. ಅಂತಹ ಪವಿತ್ರವಾದ ಗೋಪಿಚಂದನ ಅದನ್ನು ಧಾರಣೆ ಮಾಡಿ, ಇದು ಬರೀ ಚಿಹ್ನ ಅಲ್ಲ, ನಾನು ಪರಮಾತ್ಮನ ದಾಸ ಅಂತ ಹೇಳಿಕೊಳ್ಳುವುದಕ್ಕೆ ಯಾವುದೋ ಬಣ್ಣದಿಂದ ಬಡಿದುಕೊಳ್ಳುವ ಚಿಹ್ನ ಅಲ್ಲ ಇದು. ಪರಮಾತ್ಮನ ದಾಸ ಅಂತ ತೋರಿಸಿಕೊಳ್ಳುವುದಕ್ಕೆ ಪರಮಾತ್ಮನ ಪಾದಧೂಳಿಯನ್ನ, ಭಗವದ್ ಭಕ್ತರ ಶರೀರದ ಸ್ಪರ್ಶವಾದಂತಹ ಮೃತ್ತಿಕೆಯನ್ನು ನಾವು ಧಾರಣೆ ಮಾಡೋದು. ಇದು ನಮ್ಮ ಪಾಪಗಳನ್ನೆಲ್ಲ ಕಳೆದು ಹಾಕ್ತು. ಯಾರು ದೇವರ ಭಕ್ತರು, ದೇವರ ನಾಮಸ್ಮರಣೆ ಮಾಡುವವರು, ಅಂಥವರ ಪಾದಧೂಳಿಯನ್ನು ತಲೆಯ ಮೇಲೆ ಧಾರಣೆ ಮಾಡಿದರೇನೆ ನಮ್ಮ ಪಾಪಗಳ ಪರಿಹಾರವಾಗ್ತದೆ ಅಂತ ಇದೆ. ನಿನ್ನೆ ಕೇಳಿದಿರಿ, ಮಹೀಯಸಾಂ ಪಾದರಜೋಭಿಷೇಕಂ. ಮಹಾತ್ಮರ ಪಾದಧೂಳಿ ನಮ್ಮ ತಲೆಯ ಮೇಲೆ ಬಿದ್ದರೆ ನಮ್ಮ ಪಾಪಗಳ ಪರಿಹಾರ ಆಗ್ತದೆ ಅಂತ. ಆಪದ್ಘನಧ್ವಂತ ಸಹಸ್ರಭಾನವ ಸಮೀಹಿತಾರ್ಥಾರ್ಪಣ ಕಾಮಧೇನವ ಸಮಸ್ತ ತೀರ್ಥಂಬು ಪವಿತ್ರ ಮೂರ್ತಯ ರಕ್ಷಂತು ಮಾಂ ಬ್ರಾಹ್ಮಣ ಪಾದ ಪಾಂಸವ. ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವ, ಇಷ್ಟಾರ್ಥಗಳನ್ನು ಕೊಡುವಂತಹ ಮಹಾಶಕ್ತಿ
ಭಗವಂತನನ್ನು ಚೆನ್ನಾಗಿ ತಿಳಿದು ಭಜನೆ ಮಾಡುವ, ಶಾಸ್ತ್ರಗಳ ಅಧ್ಯಯನ ಮಾಡುವ, ವೇದ ಪಠನ ಮಾಡುವ ಸಜ್ಜನರ ಪಾದ ಧೂಳಿಯಲ್ಲಿರತ್ತಂತೆ. ಶಾಸ್ತ್ರ ಹೇಳುತ್ತದೆ. ಕಥೆ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಡಬ್ಬಿಯಲ್ಲಿ ಏನೋ ಇಟ್ಟು ಪೂಜೆ ಮಾಡ್ತಾ ಇದ್ದಂತೆ. ನಾರದರು ಕೇಳಿದರಂತೆ, ಇದು ಕಥೆ, ತಾತ್ಪರ್ಯ ತಿಳಿಯಬೇಕು, ಏನು ಆ ಡಬ್ಬಿಯಲ್ಲಿ ಏನಿದೆ ಅಂತ ನೋಡಿ ಎಂದನಂತೆ. ಆ ಡಬ್ಬಿಯನ್ನು ತೆಗೆದರೆ ಅದರೊಳಗೆ ಇನ್ನೊಂದು ಡಬ್ಬಿ ಇತ್ತು, ಅದರೊಳಗೆ ಮತ್ತೊಂದು ಸಂಪುಷ್ಟ, ಅದರೊಳಗೆ ಇನ್ನೊಂದು, ಕೊನೆಗೆ ಒಂದು ಸಣ್ಣ ಸಂಪುಷ್ಟ ತೆಗೆದು ನೋಡಿದರೆ ಮಣ್ಣಿತ್ತು. ಅಯ್ಯೋ, ಈ ಮಣ್ಣಿಗೋಸ್ಕರ ಇಷ್ಟು ಸಂಪುಷ್ಟ ದೊಡ್ಡದು, ಅದರೊಳಗೆ ಇನ್ನೊಂದು ಅದಕ್ಕಿಂತ ದೊಡ್ಡದು ಹಾಕಿ ಅಷ್ಟು ಜೋಪಾನವಾಗಿ ಕಾಯ್ದಿಟ್ಟದ್ದು ಏನದು ಅಂತ ಕೃಷ್ಣ ಹೇಳಿದನಂತೆ, ಭಕ್ತರ ಪಾದಧೂಲಿ ಅಂತ. ಇದರ ಅರ್ಥ ಕೃಷ್ಣನಿಗೆ ಭಕ್ತರ ಪಾದಧೂಲಿ ಇದು ಪೂಜೆ ಅಲ್ಲ, ಕೃಷ್ಣನ ಭಕ್ತರು ಅನ್ನೋದಕ್ಕೆ ಅವರಿಗೆ ಮಹತ್ವ. ಕೃಷ್ಣನ ಪಾದದ ಸ್ಮರಣೆ ಮಾಡುತ್ತಾರೆ, ಚಿಂತನೆ ಮಾಡುತ್ತಾರೆ, ಪಾದೋದಕವನ್ನು ಧಾರಣ ಮಾಡುತ್ತಾರೆ, ಪ್ರಾಶನ ಮಾಡುತ್ತಾರೆ ಅನ್ನೋದಕ್ಕೆ ಅವರಿಗೆ ಪಾವಿತ್ರ್ಯ. ಅವರ ಪಾದಧೂಲಿ ಕೃಷ್ಣನಿಗೆ ಏನಾಗಬೇಕಾಗಿದೆ? ಜನರಿಗೆ ತೋರಿಸ್ತಾ ಇದ್ದಾನೆ, ಲೋಕ ಶಿಕ್ಷಣ ಮಾಡ್ತಾನೆ. ನೀವು ಭಕ್ತರ ಪಾದಧೂಲಿಯನ್ನು ಶಿರಸಾಧಾರಣೆ ಮಾಡಿ ಭಕ್ತರ ಅನುಗ್ರಹವನ್ನು ಪಡೆದುಕೊಳ್ಳಿ, ಸಜ್ಜನರ ಅನುಗ್ರಹವನ್ನು ಪಡೆದುಕೊಳ್ಳಿ, ಅದರಿಂದ ನಿಮ್ಮ ಉದ್ಧಾರವಾಗ್ತದೆ ಅಂತ ಜಗತ್ತಿಗೆ ತೋರಿಸ್ತಾನೆ. ಈ ರೀತಿಯ ಒಂದು ಪರಂಪರೆ ಪ್ರಾಚೀನರಲ್ಲಿ ಇತ್ತು ಅಂತ ನಾವು ಕೇಳುತ್ತೇವೆ. ಅನೇಕ ಕಷ್ಟಗಳಿಂದ ಒದ್ದಾಡುವಾಗ, ಅನೇಕ ದುಃಖಗಳಿಂದ ಸಮಸ್ಯೆಗಳಿಂದ ಪರಿತಪಿಸುವ ಜನರಿಗೆ ಜ್ಞಾನಿಗಳು ಹೀಗೆ ಉಪದೇಶ ಮಾಡ್ತಾ ಇದ್ರು. ನಿನ್ನ ಕಷ್ಟಗಳ ಪರಿಹಾರಕ್ಕೆ ಏನು ಮಾಡಬೇಡ, ಮನೆಗೆ ಅನೇಕ ಸಜ್ಜನರನ್ನು, ಸದ್ಬ್ರಾಹ್ಮಣರನ್ನು, ಶಾಸ್ತ್ರದ ಅಧ್ಯಯನ ಮಾಡುವ ವಿರಕ್ತರಾದ ಮಹಾನುಭಾವರನ್ನು ಕರೆಸು. ಅವರು ಬರುವಾಗ ಮನೆಯಲ್ಲಿ ಒಂದು ದೊಡ್ಡ ವಸ್ತ್ರವನ್ನು ಹಾಕು, ಆ ವಸ್ತ್ರದ ಮೇಲೆ ಪಾದ ಇಟ್ಟು ಅವರು ಬರಲಿ. ಅಂತಹ ಅನೇಕ ಜ್ಞಾನಿಗಳು ಆ ವಸ್ತ್ರದ ಮೇಲೆ ಪಾದ ಇಟ್ಟಾಗ ಏನು ಪಾದ ಧೂಳಿ ಬರ್ತದೋ ಅದನ್ನೆಲ್ಲ ತೆಗೆದಿಟ್ಟುಕೋ, ನಿತ್ಯದಲ್ಲಿ ಅದಕ್ಕೆ ನಮಸ್ಕಾರ ಮಾಡು, ನಿನ್ನ ಎಲ್ಲ ಕಷ್ಟಗಳ ಪರಿಹಾರವಾಗತ್ತೆ ಅಂತ ಈ ರೀತಿ ಸದ್ಗೃಹಸ್ಥರಿಗೆ ಉಪದೇಶ ಮಾಡಿ ಅದನ್ನು ಅನುಷ್ಠಾನದಲ್ಲಿ ತರಿಸುವಂತಹ ಪ್ರಯತ್ನ ಪ್ರಾಚೀನ ಕಾಲದಲ್ಲಿ ನಡೀತಾ ಇತ್ತು. ಅದರಿಂದ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡದ್ದು ಉಂಟು. ಹೇಳುವ ತಾತ್ಪರ್ಯ ಅಷ್ಟು ಮಹತ್ವ ಇದೆ ಭಗವದ್ ಭಕ್ತರ ಪಾದಧೂಲಿಗೆ. ಹಾಗಿದ್ರೆ ಭಗವಂತನ ಪಾದಧೂಲಿಯ ಮಹತ್ವ ಎಷ್ಟಿರಬಹುದು ಅಂತ ವಿಚಾರ ಮಾಡಿ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಂತ ತಾರತಮ್ಯ. ಭಕ್ತರ ಪಾದಧೂಲಿಗೆ ಇಷ್ಟು ಮಹತ್ವ ಇದ್ದರೆ ಭಗವಂತನ ಪಾದಧೂಲಿ, ಪರಮಾತ್ಮನ ಸ್ಪರ್ಶವಾಗಿರುವಂತಹ ಮೃತ್ತಿಕೆ, ಅದಕ್ಕೆ ಮಹತ್ವ ಅನಂತ ಪಟ್ಟು ಹೆಚ್ಚು. ಅದಕ್ಕಾಗಿ ವಾದರಾಜ ಶ್ರೀಪಾದಂಗಳವರು ಆಜ್ಞೆ ಮಾಡ್ತಾ ಇದ್ದಾರೆ, ದ್ವಾರಾವತಿಯ ಗೋಪೀಚಂದನದಿಂದ ಶ್ರೀರಮಣನ ವರನಾಮವನದು. ಏನೋ ಅವಸರದಲ್ಲಿ ಚೆನ್ನಾಗಿ ಕಾಣಿಸ್ತದೆ ಅಂತ ಕನ್ನಡಿ ನೋಡಿ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಚ್ಚಿಕೊಳ್ಳೋದಲ್ಲ, ಪರಮಾತ್ಮನ ನಾಮವ ನೆನೆದು ಕೇಶವ ನಾರಾಯಣ ಮಾಧವ ಗೋವಿಂದ ಕೇಶವಾದಿ ದಾಮೋದರ ಅಂತ ಶುಕ್ಲ ಪಕ್ಷದಲ್ಲಿ, ಸಂಕರ್ಷಣಾದಿ ಶ್ರೀಕೃಷ್ಣ ಎಂಬ 12 ನಾಮಗಳನ್ನು ಕೃಷ್ಣ ಪಕ್ಷದಲ್ಲಿ ಸ್ಮರಣೆ ಮಾಡ್ತಾ ಮಾಡ್ತಾ ಆ ನಾಮಗಳ ಉಚ್ಚಾರಣೆ ಮಾಡ್ತಾ 12 ನಾಮಗಳನ್ನು ಧಾರಣೆ ಮಾಡಬೇಕು ಅಂತ ವಾದರಾಜ ಶ್ರೀಪಾದಂಗಳವರು ಶಾಸ್ತ್ರದಲ್ಲಿ, ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ಹೇಳಿದ ತತ್ವಗಳನ್ನು ತಿಳಿಯಾದ ಭಾಷೆಯಲ್ಲಿ ತಮ್ಮ ಅನುಗ್ರಹಪೂರ್ಣವಾದ ನುಡಿಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ವರನಾಮವ ನೆನೆದು 2 ಊರ್ಧ್ವ ಪುಂಡ್ರಗಳು ಅಂದರೆ 12 ಪುಂಡ್ರಗಳನ್ನು, 12 ನಾಮಗಳನ್ನು ಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಭಕ್ತಿಯಿಂದ ಪರಮಾತ್ಮ ನಮ್ಮ ಆ ಎಲ್ಲ ಅಂಗಗಳಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡಲಿ. ಈಗಾಗಲೇ ರಕ್ಷಣೆ ಮಾಡ್ತಾ ಇದ್ದಾನೆ. ನಮ್ಮ ಶರೀರದ ವಿವಿಧ ಭಾಗಗಳಲ್ಲಿ ಪರಮಾತ್ಮ ತಾನಿದ್ದು ಅಲ್ಲಿ ಇರುವ ಅಂಗಗಳಲ್ಲಿ ಅಂತರ್ಯಾಮಿಯಾಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ.
ಇನ್ನು ಮುಂದೂ ರಕ್ಷಣೆ ಮಾಡಲಿ ಅನ್ನುವ ಚಿಂತನವೂ ಒಂದಿದೆ. ಜೊತೆಗೆ ಆ ಚಿಹ್ನೆಗಳನ್ನು ಧಾರಣೆ ಮಾಡಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವ ಉದ್ದೇಶವೂ ಇದೆ. ನಾನು ಭಗವಂತನ ದಾಸ ಅನ್ನುವ ಎಚ್ಚರಿಕೆ ಆಗಾಗ ಬರಬೇಕು ಅನ್ನುವ ಉದ್ದೇಶವೂ ಇದೆ. ಆ ಚಿಹ್ನೆ ನೋಡಿದಾಗೆಲ್ಲ ನಾನು ಪರಮಾತ್ಮನ ದಾಸ ಅನ್ನುವ ಪ್ರಜ್ಞೆ ಜಾಗೃತವಾಗ್ತದೆ. ಆ ಪಾದಧೂಲಿಯ ಸ್ಪರ್ಶದಿಂದ ನಮ್ಮ ಕೋಟಿ ಕೋಟಿ ಪಾಪಗಳ ಪರಿಹಾರವಾಗ್ತದೆ. ಏನೇನು ಜೀವನದಲ್ಲಿ ನಮಗೆ ಅನಿಷ್ಟ ಆಗಬೇಕು, ಕಷ್ಟ ಆಗಬೇಕು, ನಷ್ಟ ಆಗಬೇಕು ಅಂತೆಲ್ಲ ಹಣೆ ಬರಹ ಇದೆಯಲ್ಲ, ಆ ಎಲ್ಲ ಅನಿಷ್ಟದ, ಕಷ್ಟದ, ನಷ್ಟದ ಹಣೆ ಬರಹ ಎಲ್ಲ ಈ ಗೋಪೀಚಂದನವನ್ನು, ಊರ್ಧ್ವಪುಂಡ್ರವನ್ನು ಹಣೆಯ ಮೇಲೆ ಧಾರಣೆ ಮಾಡಿದರೆ ಆ ಹಣೆ ಬರಹ ಎಲ್ಲ ಅಳಿಸಿ ಹೋಗ್ತದೆ ಅಂತ ವಾದಿರಾಜ ಶ್ರೀಪಾದಂಗಳವರಂತಾರೆ. ಫಾಲೇಯಲ್ ಲಿಖಿತಂ ಧುನೋತಿ, ಹಣೆ ಮೇಲೆ ಬರದ ಏನು ಹಣೆ ಬರಹ ಇದೆ ದುರದೃಷ್ಟ, ಅದೆಲ್ಲವನ್ನು ಅಳಿಸ್ತದಂತೆ ಈ ಗೋಪೀಚಂದನ. ನಾವು ಗೋಪೀಚಂದನ ಧಾರಣೆ ಮಾಡಿದರೆ, ಊರ್ಧ್ವಪುಂಡ್ರ ಧಾರಣೆ ಮಾಡಿದರೆ ಭಗವಂತ ದುರದೃಷ್ಟವನ್ನೆಲ್ಲ ಕಳೆದು ನಮಗೆ ಒಳ್ಳೆ ಶುಭವಾದ ಅದೃಷ್ಟವನ್ನು, ಶುಭವಾದ ಭವಿಷ್ಯವನ್ನು ನಮಗೆ ನೀಡುತ್ತಾನೆ ಅಂತ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಆಜ್ಞೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಭಕ್ತಿಯಿಂದ ಗೋಪೀಚಂದನವನ್ನು ಧಾರಣೆ ಮಾಡಬೇಕು ಅಂತ. ಆನಂತರ ವೀರ ವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣವನು ಭುಜಯುಗದಳು ಮಾಡಿ. ಯಾರು ವೀರ ವೈಷ್ಣವರು ಉತ್ತಮ ವಿಷ್ಣು ಭಕ್ತರಾಗಿದ್ದಾರೆ, ಅಂತಹ ಶ್ರೀಮದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಪೀಠಾಧಿಪತಿಗಳು, ಅವರವರ ಕುಲಗುರುಗಳು ತಮ್ಮ ತಮ್ಮ ಗುರು ಮಠದಿಂದ, ತಮ್ಮ ತಮ್ಮ ಕುಲಗುರುಗಳಿಂದ, ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ, ಪೀಠ ಪರಂಪರೆಯಲ್ಲಿ ಬಂದಂತಹ ಜ್ಞಾನಿಗಳು, ಅಂಥವರಿಂದ ತಾವು ತಪ್ತಮುದ್ರಾಧಾರಣವನ್ನು ಮಾಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ವಾದಿರಾಜ ಶ್ರೀಪಾದಂಗಳವರೇ ಇದರ ಬಗ್ಗೆ ಹೇಳುವಾಗ ತಪ್ತಮುದ್ರಾಧಾರಣೆಯನ್ನು ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದ ಪೀಠಾಧಿಪತಿಗಳು ಕೊಡ್ತಾರೆ ಅಂದರೆ ಅವರು ಕೊಡ್ತಾರೆ ಅಂತ ತಿಳಿಯಬೇಡಿ. ಆ ಪೀಠಾಧಿಪತಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಸ್ವಯಂ ಶ್ರೀಮದ್ ಆಚಾರ್ಯರೇ ತಪ್ತಮುದ್ರಾಧಾರಣೆಯನ್ನು ಮಾಡಿಸ್ತಾರೆ ಎಂಬ ಅನುಸಂಧಾನ ಇರಬೇಕು ಅಂತ ವಾದಿರಾಜ ಶ್ರೀಪಾದಂಗಳವರೇ ತಿಳಿಸಿದ್ದಾರೆ. ನಾವೆಲ್ಲ ನಿಮಿತ್ತ ಮಾತ್ರ. ನಮ್ಮೊಳಗಿದ್ದು ಆ ಭಗವಂತನ ಸಾಕ್ಷಾತ್ ಪ್ರತಿನಿಧಿಯಾದಂತಹ, ಪ್ರತಿಬಿಂಬರಾದಂತಹ ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅವರೇ ಒಳಗಿದ್ದು ಮುದ್ರಾಧಾರಣೆಯನ್ನು ಮಾಡಿಸಿ ನಮ್ಮೆಲ್ಲರ ದೇಹವನ್ನು ಪವಿತ್ರಗೊಳಿಸ್ತಾರೆ ಅನ್ನುವ ಭಾವನೆ ಇರಬೇಕು. ನಿತ್ಯವೂ ಗೋಪೀಚಂದನದಿಂದ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳುವುದುಂಟು. ಅದನ್ನೂ ಪಾಪ ಪರಿಹಾರಕ್ಕೆ ಮಾಡಿಕೊಳ್ಳುವುದು, ಪರಮಾತ್ಮನ ದಾಸ್ಯವನ್ನು ಚಿಂತನೆ ಮಾಡಲಿಕ್ಕೆ ಮಾಡಿಕೊಳ್ಳುವುದು, ನಮ್ಮ ಶರೀರವನ್ನು ಸಮರ್ಪಣೆ ಮಾಡಲಿಕ್ಕೆ ಮಾಡೋದು. ಆದರೂ ವಿಶೇಷವಾಗಿ ತಮ್ಮ ತಮ್ಮ ಕುಲಗುರುಗಳು, ತಮ್ಮ ಗುರುಮಠದ ಸ್ವಾಮಿಗಳು, ಯತಿಗಳು ಬಂದಾಗ ಅವರಿಂದ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವುದು ಯಾಕೆ ಅಂದರೆ ಇನ್ನೂ ವಿಶೇಷವಾಗಿ ಪಾಪ ಪರಿಹಾರ ಮಾಡಿಕೊಳ್ಳೋದಕ್ಕೆ. ಬಿಸಿ ಮೈಯನ್ನು ಸುಟ್ಟುಕೊಳ್ಳೋದು, ಬಿಸಿ ತಾಕಿಸಿಕೊಳ್ಳೋದು, ಇದು ಒಂದು ತರಹದ ಪನಿಷ್ಮೆಂಟ್, ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ. ಆ ಮಾಡಿದ ಪಾಪಗಳಿಗೆ ತಾಪದಿಂದ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪಾಪಗಳ ಪರಿಹಾರವಾಗತ್ತೆ. ಜೊತೆಗೆ ಈ ಶರೀರ ಪರಮಾತ್ಮನ ಅಧೀನ ಅನ್ನುವಂತಹ ಎಚ್ಚರ. ತಂಪಾದ ಚಂದನದಿಂದ ಮುದ್ರಾಧಾರಣೆ ಮಾಡಿಸಿಕೊಂಡಾಗ ನಿದ್ರೆ ಬರ್ತಾ ಇರ್ತದೆ, ಯಾವುದೋ ನಿಧಿಗಣ್ಣಲ್ಲಿ ಮುದ್ರಾಧಾರಣೆ ಮಾಡಿಸಿಕೊಳ್ತಿರ್ತಾನೆ, ಅಷ್ಟು ಎಚ್ಚರ ಇರೋದಿಲ್ಲ. ಆದರೆ ಈ ಬಿಸಿಯಿಂದ ಚುರುಕು ಕೊಟ್ಟಾಗ ಎಚ್ಚರ ಬರ್ತದೆ. ಅದೇನು ಎಚ್ಚರ? ಅಯ್ಯೋ ಸುಟ್ರು ಅಂತ ಎಚ್ಚರ ಅಲ್ಲ. ಶಂಖ ಚಕ್ರಗಳು ದೇವರ ಚಿಹ್ನ. ಈ ಶರೀರ ಪರಮಾತ್ಮನ ಅಧೀನ, ದೇವರು ಸೃಷ್ಟಿ ಮಾಡಿ ಕೊಟ್ಟದ್ದು, ಅವನೇ ರಕ್ಷಣೆ ಮಾಡೋದು, ಅವನ ಅಧೀನ ಇದು. ಅವನೇ ಈ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದು ಈ ದೇಹಕ್ಕೆ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ ಎನ್ನುವ ಭಾವನೆಯನ್ನು ಜಾಗೃತಗೊಳಿಸಬೇಕು.
ಅದಕ್ಕಾಗಿ ತಪ್ತಮುದ್ರಾ ಧಾರಣೆ. ನೀವೆಲ್ಲ ಮೊನ್ನೆ ನಿನ್ನೆ ಇವತ್ತು ತಪ್ತಮುದ್ರಾ ಧಾರಣೆ ಮಾಡಿಸಿಕೊಂಡಿದ್ದೀರಿ. ಆಗ ಬರೀ ಸುಟ್ಟಿದೆ ಅಂತ ಅನ್ಕೊಂಡ್ರೋ ಏನೋ, ಈಗಾದರೂ ಅನುಸಂಧಾನ ಮಾಡಿಕೊಳ್ಳಿ. ಅದು ಸುಡುವುದಕ್ಕಲ್ಲ, ಕೇವಲ ಪಾಪಗಳ ಪರಿಹಾರಕ್ಕಾಗಿ ಮಾಡಿಕೊಳ್ಳುವ ಒಂದು ಪ್ರಾಯಶ್ಚಿತ್ತ. ಈ ಶರೀರ ದೇವರ ಅಧೀನ, ಇದರ ಮೇಲೆ ನಾನು ದೇವರದ ಚಿಹ್ನವನ್ನು ಒತ್ತಿಕೊಳ್ತೇನೆ ಎನ್ನುವುದಕ್ಕೋಸ್ಕರ ಆ ತಪ್ತಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳೋದು, ಆ ಅನುಸಂಧಾನ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಅದು ನಿತ್ಯದಲ್ಲಿ ತಾವೇ ತಮ್ಮ ಕೈಯಿಂದ ಗೋಪೀಚಂದನದಿಂದ ಮುದ್ರಾಧಾರಣೆ ಮಾಡಿಕೊಂಡರೂ ಶ್ರೀಮದಾಚಾರ್ಯರ ಆದೇಶದಂತೆ ಸಂಪ್ರದಾಯದಂತೆ ತಮ್ಮ ತಮ್ಮ ಕುಲಗುರುಗಳಿಂದ ಗುರುಮಠದ ಸ್ವಾಮಿಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಮುದ್ರಾಧಾರಣೆ ಮಾಡಿಸ್ತಾರೆ ಎಂಬ ಅನುಸಂಧಾನ ಮಾಡಬೇಕು ಅಂತ ವಾದರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ವೀರ ವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಖವ. ಆ ವೀರ ವೈಷ್ಣವ ಅನ್ನುವ ಶಬ್ದ ಹಾಕ್ತಾರೆ. ಯಾವುದೇ ರೀತಿಯ ಸಂಕೋಚ ಇಲ್ಲದಂತೆ ಅಂತರ್ದೀಕ್ಷ ಬಹಿರ್ದೀಕ್ಷೆಗಳನ್ನು ಇಟ್ಟುಕೊಂಡಂತಹ ವೈಷ್ಣವ ಗುರುಗಳು ವೀರ ವೈಷ್ಣವ ಗುರುಗಳು. ವಿಷ್ಣುವೇ ರಕ್ಷಕ ಅನ್ನುವುದನ್ನು ದೃಢವಾಗಿ ನಂಬಿದ ವೀರ ವೈಷ್ಣವ ಗುರುಗಳು ಅಂತ ಅಭಿಪ್ರಾಯದಲ್ಲಿ ತಿಳಿಸಿಕೊಡ್ತಾರೆ. ಸಂತಪ್ತ ಸುದರ್ಶನ ಶಂಖವ ಧಾರಣವನು ಭುಜಯುಗದಳು ಮಾಡಿ. ಮುರಾರಿಯ ಮಂತ್ರಗಳು ಅವರಿಂದಲಿ ಕೇಳಿ ಓರಂತೆ ಜಪಿಸುತ್ತಿರು. ಮನದಲ್ಲಿ ಜಪಿಸುತ್ತಿರು ಅಂತ ಒಂದು ಪಾಠ ಇದೆ. ಓರಂತೆ ಜಪಿಸುತ್ತಿರು. ಆ ಗುರುಗಳ ಮುಖದಿಂದ ಉತ್ತಮವಾದ ಮಂತ್ರಗಳನ್ನು, ತನಗೆ ಯೋಗ್ಯವಾದಂತಹ ಭಗವಂತನ ಮಂತ್ರಗಳು, ನಾರಾಯಣ ಮಂತ್ರ ಆಗಿರಬಹುದು, ಕೃಷ್ಣ ಮಂತ್ರ ಮೊದಲಾದ ಶ್ರೀಮದಾಚಾರ್ಯರೇ ತಂತ್ರಸಾರ ಸಂಗ್ರಹದಲ್ಲಿ ಉಪದೇಶ ಮಾಡಿದ ಮಂತ್ರಗಳು. ಸ್ವಯಂ ಶ್ರೀಮದಾಚಾರ್ಯರು 7 ಕೋಟಿ ಮಹಾಮಂತ್ರಗಳ ಜಪವನ್ನು ಮಾಡಿ ಸಿದ್ಧಿ ಮಾಡಿಕೊಂಡವರು ಅಂತ ರಾಘವೇಂದ್ರ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಂ. ಅಂತಹ ಶ್ರೀಮದಾಚಾರ್ಯರು 7 ಕೋಟಿ ಮಹಾಮಂತ್ರಗಳ ಸಿದ್ಧಿ ಮಾಡಿಕೊಂಡ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ನಮಗೆ ಯೋಗ್ಯತೆ ಎಷ್ಟಿದೆ ಅಂತ ತಿಳಿದುಕೊಂಡು ಕೆಲವೇ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ. 72 ಮಂತ್ರಗಳು ಹಾಗೂ ಅಷ್ಟಮಹಾಮಂತ್ರಗಳನ್ನು. ಆ ಮಂತ್ರಗಳಲ್ಲಿ ಯಾವುದು ನಮಗೆ ಯೋಗ್ಯವೋ ಅದನ್ನು ನಮ್ಮ ಗುರುಗಳು ನಮಗೆ ಉಪದೇಶ ಮಾಡ್ತಾರೋ ಆ ಮಂತ್ರವನ್ನು ಭಕ್ತಿಯಿಂದ ನಿರಂತರವಾಗಿ ಎಡಬಿಡದೆ ಅದನ್ನು ಜಪ ಮಾಡು. ಮಂತ್ರ ಉಪದೇಶ ತೆಗೆದುಕೊಳ್ಳೋದಕ್ಕೆ ಕೆಲವರಿಗೆ ಉತ್ಸಾಹ. ಉಪದೇಶ ತೆಗೆದುಕೊಂಡು ಜಪ ಮಾಡದೆ ಬಿಟ್ಟು ಬಿಡ್ತಾರೆ. ಹಾಗೆ ಬಿಟ್ಟರೆ ಮಹಾ ನರಕವಾಗ್ತದೆ. ಗುರು ಮಂತ್ರ ಪರಿತ್ಯಾಗಿ ರೌರವಂ ಯಾತ್ಯ ಸಂಶಯಂ ಅಂತ. ಗುರುಗಳನ್ನು ಸ್ವೀಕಾರ ಮಾಡಿ ಮತ್ತೆ ಆ ಗುರುಗಳನ್ನು ಬಿಟ್ಟು ಬಿಟ್ಟರೆ ರೌರವ ನರಕ. ಅಥವಾ ಗುರುಗಳಿಂದ ಮಂತ್ರದ ಉಪದೇಶವನ್ನು ಪಡೆದು ಆ ಮಂತ್ರದ ಜಪ ಮಾಡದೆ ಹಾಗೇ ಬಿಟ್ಟರೆ ಮಹಾ ನರಕ, ರೌರವ ನರಕ. ರೌರವ ಅಂದರೆ ರೋರು ಅಂತ ಒಂದು ಪ್ರಾಣಿ. ಕಚ್ಚಿ ಕಚ್ಚಿ ಚುಚ್ಚಿ ಚುಚ್ಚಿ ನಮಗೆ ಪೀಡಿಸುವ ಪ್ರಾಣಿ. ಅಂತಹ ಕ್ರೂರವಾದ ಮೃಗಗಳಿಂದ ಕೂಡಿದ ನರಕ ನಮಗಾಗತ್ತೆ, ರೌರವ ನರಕವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತದೆ. ಅದಕ್ಕಾಗಿ ಎಂದಿಗೂ ಗುರುಗಳನ್ನು ತ್ಯಾಗ ಮಾಡಬಾರದು. ಪರಂಪರೆಯಿಂದ ಯಾರು ತಮ್ಮ ಕುಲಗುರುಗಳು ಅವರನ್ನು ಪರಿತ್ಯಾಗ ಮಾಡಬಾರದು. ಉಪದೇಶ ಮಾಡಿದ ಮಂತ್ರವನ್ನು ಜಪ ಮಾಡದೆ ತ್ಯಾಗ ಮಾಡಬಾರದು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಓರಂತೆ ಜಪಿಸುತ್ತಿರು, ನಿರಂತರವಾಗಿ ಆ ಭಗವಂತನ ಮಂತ್ರಗಳ ಜಪವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಜಪವನ್ನು ಮಾಡುವಾಗ ಭಗವಂತನ ರೂಪವನ್ನು ಧ್ಯಾನ ಮಾಡಬೇಕು. ನಿನ್ನೆ ತಿಳಿದ ಹಾಗೆ ಆ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು. ನಾವು ಮಾಡಿದ ಪಾಪಗಳನ್ನೆಲ್ಲ ಪರಮಾತ್ಮನಿಗೆ ಹೇಳಿಕೊಂಡು ಅವನೆದುರಿಗೆ ತೋಡಿಕೊಂಡು ಈ ಎಲ್ಲ ಪಾಪಗಳನ್ನು ಕ್ಷಮಿಸುವಂಥ ಕ್ಷಮಾಯಾಚನೆಯನ್ನು ಮಾಡಬೇಕು. ಅನಂತ ಪಾಪಗಳನ್ನು ಮಾಡಿದ್ದೇನೆ, ಅವುಗಳನ್ನು ಕ್ಷಮಿಸು. ಇನ್ನು ಮುಂದೆ ನನ್ನಿಂದ ಸತ್ಕರ್ಮಗಳನ್ನು ಮಾಡಿಸು, ಪುಣ್ಯಕರ್ಮಗಳನ್ನು ಮಾಡಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಜೊತೆಗೆ ನನ್ನ ಮನಸ್ಸಿನಲ್ಲಿ ಏನು ಅಪೇಕ್ಷೆಗಳಿವೆ, ಜ್ಞಾನ, ಭಕ್ತಿ, ವೈರಾಗ್ಯ, ವಿಷ್ಣು ಪ್ರೀತಿ, ಇವುಗಳನ್ನೆಲ್ಲ ಪರಮಾತ್ಮನಿಗೆ ಬೇಡಬೇಕು. ಸಾಮಾನ್ಯವಾದ ಲೌಕಿಕವಾದ ಕಾಮನೆಗಳನ್ನು ದೇವರ ಮುಂದೆ ಇಡಬಾರದು.
ಅನಿವಾರ್ಯವಾಗಿದ್ದರೆ ಇದೀಗ ಹೇಳಿದ ಹಾಗೆ ಬೇಡಲೇಬಾರದು. ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಪರಮಾತ್ಮನಿಗೆ ಬೇಡಬೇಕು, ಬೇರೆ ಯಾರಿಗೂ ಬೇಡಬಾರದು. ಆದರೆ ಮತ್ತೆ ಮತ್ತೆ ಇಂತಹ ಲೌಕಿಕ ಅಪೇಕ್ಷೆಗಳನ್ನೇ ನಿನ್ನೆ ಮುಂದೆ ಇಟ್ಟುಕೊಂಡು ಬರುವ ದೌರ್ಭಾಗ್ಯ ಕೊಡಬೇಡ ಅಂತೂ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಆ ರೀತಿ ತನ್ಮಯನಾಗಿ ಬಾಹ್ಯ ಪ್ರಪಂಚವನ್ನು ಮರೆತು ಭಗವಂತನಲ್ಲಿಯೇ ಮನಸ್ಸನ್ನಿಟ್ಟು ಅವನನ್ನೇ ಚಿಂತನೆ ಮಾಡ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ವಿಶ್ವಾಸದಿಂದ ಜಪವನ್ನು ಮಾಡಬೇಕು. ಯಾರೋ ಒಬ್ಬರು ದೊಡ್ಡ ಅಧಿಕಾರಿಗಳು ಮಂತ್ರಿಗಳು ಬಂದಿದ್ದಾರೆ, ನಮ್ಮ ಊರಿಗೆ ನಮ್ಮ ಕೇರಿಗೆ ಏನೇನೋ ಅನುಕೂಲತೆಗಳಾಗಬೇಕಾಗಿವೆ, ಅದೆಲ್ಲವನ್ನು ಬೇಗ ಕೇಳಿಬಿಡೋಣ ಅಂತ ದೊಡ್ಡ ಲಿಸ್ಟು ಮಾಡಿಕೊಂಡು ಹೋಗಿ ಈ ಅವಕಾಶ ಅಪಾರ್ಚುನಿಟಿ ಕಳೆದುಕೊಳ್ಳೋದು ಬೇಡ ಅಂತ ಮನುಷ್ಯ ಪ್ರಯತ್ನ ಮಾಡ್ತಾನಲ್ಲ. ಜಪ ಮಾಡೋದು ಅಂದರೆ ಬೇರೆ ಏನಲ್ಲ, ದೇವರೇ ನಮ್ಮ ಮನಸ್ಸಿಗೆ ಬಂದಂತೆ. ಒಬ್ಬ ಮಂತ್ರಿ ಒಬ್ಬ ರಾಜ ಅಲ್ಲ, ಸರ್ವೋತ್ತಮನಾದ ದೇವರು ನಮ್ಮ ಮನಸ್ಸೆಂಬ ಮಂದಿರಕ್ಕೆ ಬಂದಂತೆ. ಆ ಸಂದರ್ಭದಲ್ಲಿ ಆ ದೇವರ ಎದುರಿನಲ್ಲಿ ನಾವು ಮಾಡಿದ ತಪ್ಪುಗಳನ್ನೆಲ್ಲ ಹೇಳಿಕೊಂಡು ಕ್ಷಮೆಯಾಚನೆ ಮಾಡಿ ನಮಗೆ ಬೇಕಾದ ಇಷ್ಟಾರ್ಥಗಳನ್ನೆಲ್ಲ ಬೇಡಿಕೊಂಡು ಅವನಿಂದ ಇಷ್ಟಾರ್ಥಗಳನ್ನು ಪಡೆದು ಏನು ಉನ್ನತಿಯನ್ನು ನಾವು ಪಡೆಯಬೇಕಾಗಿದೆ, ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಗಬೇಕಾಗಿದೆ, ಅದೆಲ್ಲದಕ್ಕೂ ಅವನಲ್ಲಿ ಬೇಡಿಕೊಳ್ಳುವುದಕ್ಕಿರುವ ಒಂದು ದೊಡ್ಡ ಅವಕಾಶ ಅಂದರೆ ಅದು ಜಪ. ಆ ಕಾಲವನ್ನು ನಾವು ವ್ಯರ್ಥ ಮಾಡಬಾರದು. ಏನೇನೋ ವಿಚಾರ ಮಾಡ್ತಾ ಜಪ ಮಾಡಬಾರದು. ಭಗವಂತನನ್ನೇ ಚಿಂತನೆ ಮಾಡ್ತಾ ಮನಸ್ಸಿನಿಂದ ಅವನನ್ನೇ ನೋಡ್ತಾ ಅವನ ಜೊತೆಗೆ ಮಾತನಾಡ್ತಾ ಅವನ ಪ್ರೀತಿಯ ಮಾತುಗಳನ್ನೇ ಕಿವಿಗೊಟ್ಟು ಕೇಳ್ತಾ ಜಪವನ್ನು ಮಾಡಬೇಕು. ಈ ದೃಷ್ಟಿಯಲ್ಲಿ ಆ ಪರಮಾತ್ಮನನ್ನು ಜಪಿಸಿ ಸಾಧನೆಯನ್ನು ಮಾಡಿ ಅಂತ ಆದೇಶವನ್ನು ಮಾಡುತ್ತಾರೆ ವಾದರಾಜ ಶ್ರೀಪಾದಂಗಳು. ಓರಂತೆ ಜಪಿಸುತ್ತಿರು. ನಿತ್ಯದಲ್ಲಿ ಪುರುಷರು ಗಾಯತ್ರಿಯ ಜಪವನ್ನು ಮಾಡಿ ನಾರಾಯಣ ಅಷ್ಟಾಕ್ಷರ ಮಂತ್ರದ ಉಪದೇಶವನ್ನು ಪಡೆದುಕೊಂಡು ಜಪ ಮಾಡಿ ಶ್ರದ್ಧೆಯಿಂದ ಜಪ ಮಾಡಿ ಎಲ್ಲ ಇಷ್ಟಾರ್ಥಗಳನ್ನು ನೀವು ಪಡೆದುಕೊಳ್ಳುವುದಕ್ಕೆ ದೊಡ್ಡ ಸಾಧನೆ. ಮಂತ್ರದ ಬಲದಿಂದಲೇ ಇಡೀ ಜಗತ್ತನ್ನು ಗೆಲ್ತಾ ಇದ್ರು ನಮ್ಮ ಪ್ರಾಚೀನರು, ನಮ್ಮ ಹಿರಿಯರು. ಆಡಿದ ಮಾತೆಲ್ಲ ಸತ್ಯವಾಗ್ತಾ ಇತ್ತು ಆ ಮಂತ್ರದ ಬಲದಿಂದ. ಅದೇ ಪರಂಪರೆಯಲ್ಲಿ ಹುಟ್ಟಿ ಬಂದು ಸುಳ್ಳು ಮಾತನಾಡಿ ಮಂತ್ರದ ಜಪವನ್ನು ಮಾಡದೆ ಸಿದ್ಧಿಯನ್ನು ಪಡೆದುಕೊಳ್ಳದೆ ನಾನಾ ವಿಧವಾದ ಕಷ್ಟಗಳಿಗೆ ದುಃಖಗಳಿಗೆ ಬಲಿಯಾಗಿ ಯಾರ್ಯಾರ ಹತ್ರ ಹೋಗಿ ಕೈ ಚಾಚಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಅಂತ ಕೇಳಿಕೊಳ್ಳುವ ದುರಂತ ಒದಗಿ ಬಂದಿದೆ ಇವತ್ತು ನಮ್ಮ ಸಮಾಜಕ್ಕೆ. ಇದು ಶೋಚನೀಯ ಪರಿಸ್ಥಿತಿ. ನಮ್ಮ ಹತ್ರ ಜನ ಬರಬೇಕು, ನಾವು ಇನ್ನೊಬ್ಬರ ಹತ್ರ ಹೋಗೋದಲ್ಲ. ಅಂತಹ ಮಂತ್ರದ ಶಕ್ತಿ ನಮ್ಮಲ್ಲಿದೆ. ಅದನ್ನು ಪುನರುಜ್ಜೀವನ ಮಾಡಿಕೊಂಡು ಮತ್ತೆ ಮಂತ್ರಗಳ ಜಪ ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳಿ. ಸ್ತ್ರೀಯರು ಕೂಡ ಕೃಷ್ಣ ಮಂತ್ರದ ಉಪದೇಶವನ್ನು ಪಡೆದುಕೊಂಡು ನಿತ್ಯದಲ್ಲಿ ಜಪ ಮಾಡಿ ದೇವರ ನಾಮಗಳನ್ನು ಹೇಳಿ ಮಂತ್ರದ ಜಪ ಮಾಡಿ ವಾಕ್ಸಿದ್ಧಿಯನ್ನು ಪಡೆದುಕೊಳ್ಳಿ. ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿರುವ ಎಲ್ಲ ಕಷ್ಟಗಳಿಗೂ ವಿದಾಯ ಹೇಳಿ ಆ ಭಗವಂತನ ಅನುಗ್ರಹದಿಂದ ಅಂತಹ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಪುರುಷರಿಗೂ ಸ್ತ್ರೀಯರಿಗೂ. ಅದನ್ನು ಮಂತ್ರವನ್ನು ಉಪದೇಶ ಪಡೆದು ಜಪ ಮಾಡಿ ಅಂತ ಹೇಳ್ತಾರೆ ವಾದರಾಜ ಶ್ರೀಪಾದಂಗಳವರು. ಮುರಾರಿಯ ಮಂತ್ರಗಳವರಿಂದಲೇ ಕೇಳಿ, ಪುಸ್ತಕ ನೋಡಿ ಜಪ ಮಾಡಬೇಡಿ, ಗುರುಗಳಿಂದ ಉಪದೇಶ ಪಡೆದು ಆನಂತರ ಭಕ್ತಿಯಿಂದ ಜಪವನ್ನು ಮಾಡಿ ಉದ್ಧಾರವನ್ನು ಹೊಂದಿ ಎಂಬುದಾಗಿ ವಾದರಾಜ ಶ್ರೀಪಾದಂಗಳವರು ನಮಗೆಲ್ಲ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಅವರೇ ಅನುಗ್ರಹವನ್ನು ಮಾಡಿ ಆ ಸಾಧನೆಯನ್ನು ನಮ್ಮಿಂದ ಮಾಡಿಸಲಿ. ನಮ್ಮ ಪರವಾಗಿ ಶ್ರೀಮದ್ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಶ್ರೀಕೃಷ್ಣನಲ್ಲಿ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.